ಎಸ್, ದಾವಣಗೆರೆ ಅಖಾಡ ಈಗಾಗಲೇ ಚುನಾವಣೆ ಮುಗಿದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಕಟಲು ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಕಾಂಗ್ರೆಸ್ ಭದ್ರಕೋಟೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶಾಮನೂರು ಕೋಟೆನೆ ಅಂತ ಫೇಮಸ್ ಆಗಿತ್ತು ದಾವಣಗೆರೆ ದಕ್ಷಿಣ ಹಾಗೂ ಇಡೀ ದಾವಣಗೆರೆ ಜಿಲ್ಲೆ. ಅದರ ದಾವಣಗೆರೆ ದಕ್ಷಿಣಕ್ಕೆ ಈಗ ಬೈ ಎಲೆಕ್ಷನ್ ಆಗಿದೆ. ಇನ್ನು ಬೇರೆ ಸಮುದಾಯಗಳಿದ್ರೂ ಕೂಡ ಲಿಂಗಾಯತ ನಾಯಕರದ್ದು ಇಲ್ಲಿ ತುಂಬಾ ಪಾರಪತ ಇತ್ತು, ಮೇಲುಗೈಯನ್ನ ಸಾಧಿಸ್ತಾ ಇದ್ರು. ಈ ಬಾರಿ ಶಾಮನೂರು ನಿಧನದಿಂದ ದಾವಣಗೆರೆ ದಕ್ಷಿಣ ಲೆಕ್ಕಾಚಾರ ಬದಲಾಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆ ರೀತಿಯಾಗಿ ಕೆಲವೊಂದಿಷ್ಟು ಬದಲಾವಣೆ ಕೂಡ ಆಗಿದೆ ಕಾಂಗ್ರೆಸ್ನಲ್ಲಿ. ಇಡೀ ರಾಜ್ಯದಲ್ಲಿ ಈ ಒಂದು ಕ್ಷೇತ್ರದ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಆ ನಿರೀಕ್ಷೆ ಇದೆ. ಆ ಹಿಂದೆ ಆಗಿರ್ಬೋದು ಮುಸ್ಲಿಂ ನಾಯಕತ್ವ ಗೊಂದಲ ಆಗಿರ್ಬೋದು ಈ ಕ್ಷೇತ್ರದಿಂದ ಶುರುವಾಯ್ತು. ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅಥವಾ ತುಂಬಾ ಒತ್ತಡ ಹಾಕಿ ಶಾಮನೂರು ಕುಟುಂಬ ಈ ಒಂದು ಕ್ಷೇತ್ರದ ಟಿಕೆಟ್ ಅನ್ನ ಪಡ್ಕೊಳ್ತು. ಮುಸ್ಲಿಂ ಮುಖಂಡರು ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ಶಾಮನೂರು ಫ್ಯಾಮಿಲಿ ಯಾವುದೇ ರೀತಿಯಾಗಿ ಇದು ಕಾಂಪ್ರಮೈಸ್ ಆಗ್ಲೇ ಇಲ್ಲ. ಕಾಂಗ್ರೆಸ್ ಇಂದ ಈ ಒಂದು ಟಿಕೆಟ್ ಅನ್ನ ಪಡ್ಕೊಂಡು ಸಮರ್ಥ ಶಾಮನೂರು ಕಾಂಗ್ರೆಸ್ನ ಅಭ್ಯರ್ಥಿ ಆದ್ರು. ಸೊ 26ನೇ ವಯಸ್ಸಿಗೆ ಶಾಮನೂರು ಮೊಮ್ಮಗ ಸಮರ್ಥ ಶಾಮನೂರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದ್ರು. ಸೊ ಎಸ್ ಮಲ್ಲಿಕಾರ್ಜುನ್ ಪುತ್ರ, ತಂದೆ ಒಂದ್ ಕಡೆ ಮಿನಿಸ್ಟ್ರು, ತಾಯಿ ಪ್ರಭಾ ಮಲ್ಲಿಕಾರ್ಜುನ್ MP ಕೂಡ ಆಗಿದ್ದಾರೆ. ಸೊ ಇದು ಈ ಒಂದು ಕ್ಷೇತ್ರ. ವಿಶೇಷವಾಗಿ ಶಾಮನೂರು ಇದ್ದಾಗಲೇ ಮುಂದಿನ ಬಾರಿಗೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು ಅನ್ನೋ ಒಂದು ಲೆಕ್ಕಾಚಾರ ಆಗಿರ್ಬೋದು. ಜಮೀರ್ ಅಲ್ಲೋಗಿ ಕೆಲವೊಂದಿಷ್ಟು ವಿವಾದವನ್ನು ಸೃಷ್ಟಿ ಮಾಡಿದ್ರು, ಮುಸ್ಲಿಮ್ಗೆ ಟಿಕೆಟ್ ಕೊಡಬೇಕು ಅಂತ. ಸ್ವತಃ ಮಲ್ಲಿಕಾರ್ಜುನ್ ನೀನ್ ಯಾರು ಈ ಕ್ಷೇತ್ರಕ್ಕೆ ಬರೋದಕ್ಕೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಚುನಾವಣೆ ಘೋಷಣೆ ಆಗಿ ಎಲೆಕ್ಷನ್ ಆಗ್ತಾ ಇರ್ಬೇಕಾದ್ರೂ ಕೂಡ ಜಮೀರ್ ಹಾಗೂ ಕೆಲವೊಂದಿಷ್ಟು ಮುಸ್ಲಿಂ ನಾಯಕರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ದಾನೆ SDPI ಅಥವಾ ಮುಸ್ಲಿಂ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಒಂದು ಲೆಕ್ಕಾಚಾರ ಆಗಿರ್ಬೋದು. ಇದೆಲ್ಲದಕ್ಕೂ ಚುನಾವಣೆ ಆದ ತಕ್ಷಣವೇ ಕಾಂಗ್ರೆಸ್ ನಾಯಕರು ಪ್ರೆಸ್ ಮೀಟ್ ಮಾಡಿದ್ರು. ಸೊ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದ್ ರೀತಿ ಸೋಲಿನ ಭಯ ಕಾಣ್ತಾ ಅನ್ನೋ ಲೆಕ್ಕಾಚಾರ ಎಲ್ಲ ಇತ್ತು. ಮೇಡಮ್, ನೀವು ಹೋಗಿದ್ದೆ ದಾವಣಗೆರೆಗೆ, ಹೆಂಗಿದ್ ಸಿನಾರಿಯೋ? ಎಸ್, ದಾವಣಗೆರೆಗೆ ಆಕ್ಚುಲಿ ದಾವಣಗೆರೆಯಲ್ಲಿ ಏನು ಅಂತಂದ್ರೆ ಡೆಫಿನೆಟ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಈ ರೀತಿಯಾದಂತಹ ಒಂದು ಫೈಟ್ ಶುರುವಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ಲಿಲ್ಲ. ಹಾಗೆ ನೋಡಿದ್ರೆ ಅಲ್ಲಿ ಸಮರ್ಥ ಒಬ್ಬನು ತುಂಬಾ ಗ್ರ್ಯಾಂಡ್ ವೋಟ್ ಪರ್ಸೆಂಟೇಜ್ನೊಂದಿಗೆ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಬಟ್ ಅಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಇಟ್ ವಾಸ್ ನಾಟ್ ದಿ ಸಿನಾರಿಯೋ ನಾನು ಹೋದಾಗ. ಯಾಕೆ ಅಂದ್ರೆ ಆಗಲೇ ಅಲ್ಲಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಶ್ರೀನಿವಾಸ ದಾಸ್ ಕರಿಯಪ್ಪ ಎಂತಹ ಅಭ್ಯರ್ಥಿ ಅಂತಂದ್ರೆ ಅಲ್ಲಿ ಏನು ಮುಸ್ಲಿಂ ಪ್ರಾಬಲ್ಯ ಇತ್ತು, ಮುಸ್ಲಿಂ ಮತದಾರರ ಪ್ರಾಬಲ್ಯ ಏನು ಜಾಸ್ತಿ ಇತ್ತು. ಆ ಮುಸ್ಲಿಂ ಮತದಾರರ ಪ್ರಾಬಲ್ಯ ಇರುವಂತಹ ಆ ಒಂದು ಕ್ಷೇತ್ರದಲ್ಲೇ ಹುಟ್ಟಿ ಬೆಳೆದವರು ಅವರು. ತೀರಾ ಮುಸಲ್ಮಾನರ ವಿರೋಧವನ್ನ ಕಟ್ಕೊಂಡವರು ಅಂತ ಅಲ್ಲ, ಮತ್ತು ಎಂದಿಗೂ ಕೂಡ ಮುಸಲ್ಮಾನರನ್ನ ಒಂದು ಧರ್ಮದ ಆಧಾರದ ಮೇಲೆ ವಿಂಗಡಿಸಿದವರು ಅಲ್ಲ. ಹೀಗಾಗಿ ಅಲ್ಲಿ ಅವ್ರಿಗೆ ಅಂತಹ ದೊಡ್ಡ ಒಂದು ವಿರೋಧ ಕೂಡ ಇರಲಿಲ್ಲ. ಬದಲಾಗಿ ಅಲ್ಲಿ ಈ ಬಾರಿ ಏನು ಮುಸಲ್ಮಾನರು ಸಿಕ್ಕಾಪಟ್ಟೆ ಒಂದ್ ರೀತಿ ಕಾಂಗ್ರೆಸ್ನಿಂದ ತುಳಿತಕ್ಕೊಳಗಾಗಿದ್ದೀವಿ ಅನ್ನೋ ಭಾವನೆಯಲ್ಲಿದ್ರು. ಅದನ್ನ SDPI ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಸಫಲವಾಯಿತು. ಮತ್ತು SDPI ಪರವಾಗಿ ಕೆಲವು ಕಾಂಗ್ರೆಸ್ ನಾಯಕರುಗಳು ಕೂಡ ಹಿಂಬದಿಯಿಂದ ವರ್ಕ್ ಮಾಡಿದ್ದಾರೆ ಅನ್ನೋ ಫ್ಯಾಕ್ಟರ್ ಏನಿದೆ ಅದು ಸ್ವತಃ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಕ್ಕಾಪಟ್ಟೆ ತಲ್ಲಣಗಳನ್ನ ಸೃಷ್ಟಿ ಮಾಡ್ತು. ಹಾಗಾದ್ರೆ ಕಾಂಗ್ರೆಸ್ ಗೆಲುವಿನ ವಿಶ್ವಾಸವನ್ನ ಅಲ್ಲಿ ಹೇಗೆ ವ್ಯಕ್ತಪಡಿಸ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಪಂಚ ಗ್ಯಾರಂಟಿಗಳು. ನಾವು ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ, ಪಂಚ ಗ್ಯಾರಂಟಿಯ ಮೂಲಕ ನಾವು ಮಹಿಳೆಯರನ್ನ ಬಲಪಡಿಸಿದ್ದೀವಿ. ಅದೇ ರೀತಿ ಏನು ಬೆಲೆ ಏರಿಕೆಯ ಬಿಸಿ ಇದೆ, ಅಥವಾ ಪರಿಸ್ಥಿತಿಗಳು ಕೊರೋನಾದಿಂದ ಏನು ಜನ ಕಂಗೆಟ್ಟಿದ್ರು ಅವರ ಕೈಯನ್ನ ಹಿಡಿಯೋದಕ್ಕೆ ಪಂಚ ಗ್ಯಾರಂಟಿಗಳು ಹೆಲ್ಪ್ ಆಗಿರೋದ್ರಿಂದ ಜನ ನಮ್ಗೆ ವೋಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು. ಅಷ್ಟೇ ಅಲ್ಲ, ಇದಕ್ಕೂ ಹಿಂದೆ ಏನು ಶಾಮನೂರು ಶಿವಶಂಕರಪ್ಪ ಅಂಡ್ ಫ್ಯಾಮಿಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಅವು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ಗೆಲುವಿನ ವಿಶ್ವಾಸವನ್ನ ಕಾಂಗ್ರೆಸ್ ವ್ಯಕ್ತಪಡಿಸ್ತಾ ಇತ್ತು. ಅಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ಕೋಮು ಸೌಹಾರ್ದತೆ ಕದಡೆಯದೇ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡಿದಂತಹ ಒಂದು ಆಡಳಿತದ ವೈಖರಿ ಏನಿದೆ ಅದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು. ಇನ್ನು ಮುಸ್ಲಿಂ ವೋಟ್ ವಿಭಜನೆ ಆಗದೆ ಇರೋ ರೀತಿಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಸ್ಸಲಾಂ ಅಲೈಕುಂ ಅದು ಇದು ಅಂತ ಉರ್ದು ಭಾಷೆಯಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು. ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಕೊನೆಗೆ ಎಲ್ಲರೂ ಕೂಡ ಏನು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯ ಜೊತೆಗೆ ನಿಂತಿದ್ದು. ಅಲ್ಪಸಂಖ್ಯಾತರ ವಿಷಯದಲ್ಲಿ BJP ಏನು
ಎಸ್ಪೆಷಲಿ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರನ್ನ ಟಚ್ ಮಾಡಕ್ ಹೋಗಿಲ್ಲ. ಅದರ್ವೈಸ್ ಆಲ್ಸೋ ಅವ್ರ ಹಿಂದುತ್ವದ ಅಜೆಂಡಾ ಏನಿದೆ ಅದನ್ನ ಅಲ್ಲಿನ ಜನ ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸಿದ್ರು ಮತ್ತು ಬೇರೆ ಆಪ್ಷನ್ ಇಲ್ಲದೆ ಬಿಜೆಪಿಗೆ ಹೋದ್ರು ಅನ್ನೋದ್ರ ಮೇಲೆ ಈ ಒಂದು ಎಲೆಕ್ಷನ್ನ ರಿಸಲ್ಟ್ ಪರಿಣಾಮ ಬೀರುತ್ತೆ. ಇನ್ನು ಬಿಜೆಪಿಗೂ ಬಹಳಷ್ಟು ಅಸ್ತ್ರಗಳಿದ್ದವು. ಅಲ್ಲಿ ಅವರಿಗೆ ST ಕ್ಯಾಂಡಿಡೇಟ್, ಪರಿಶಿಷ್ಟ ಪಂಗಡದ ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಹೀಗಾಗಿ ಮುಸಲ್ಮಾನರನ್ನ ತೀರಾ ವಿರೋಧಿಸೂ ಇರಲಿಲ್ಲ. ಮುಸಲ್ಮಾನರೇನು ಕಾಂಗ್ರೆಸ್ನಿಂದ ಬೇಜಾರಾಗಿದ್ರು, ಅವರಲ್ಲೊಂದು ಛಲ ಇತ್ತು, ನಮಗೆ ಕೊಡ್ಲಿಲ್ಲ, ನಾವು ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತ. ಅದಕ್ಕೆ ಅವ್ರ ಹತ್ರ ಇದ್ದಂತಹ ಆಪ್ಷನ್ SDPI ಮತ್ತು ಬಿಜೆಪಿ. ಸೊ ಸೋಲಿಸುವ ಉದ್ದೇಶಕ್ಕಿಂತ ನಾವು ಐಡಿಯಾಲಜಿಕಲಿ ಬಿಜೆಪಿ ಜೊತೆಗೆ ಸಾಮ್ಯತೆ ಇಲ್ಲದೆ ಇದ್ರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಬಿಜೆಪಿಗೆ ಓಟ್ ಹಾಕುವಂತಹ ಸಾಧ್ಯತೆ ಇದೆ. ಮತ್ತು SCP ಮತ್ತು TSP ಹಣ ದುರ್ಬಳಕೆ ಮಾಡಿರೋ ವಿಚಾರವನ್ನ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಪ್ರಚಾರ ಮಾಡಲಾಯಿತು. ಬಂಡಾಯ ಎದ್ದಿರುವಂತಹ ಮುಸ್ಲಿಂ ನಾಯಕರಿಗೆ ಬಿಜೆಪಿ ಒಂಚೂರು ನೈತಿಕ ಬೆಂಬಲವನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮತ್ತು ಶ್ರೀಮಂತರು ಬಡವರು ಅನ್ನುವಂತಹ ಒಂದು ಸ್ಟ್ರಾಟಜಿಕ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದು. ಶಾಮನೂರು ಶಿವಶಂಕರಪ್ಪ ಶ್ರೀಮಂತ ಕುಟುಂಬ ಮತ್ತು ಶ್ರೀನಿವಾಸ ದಾಸ ಕರಿಯಪ್ಪ ಒಬ್ಬ ಹಮಾಲಿಯ ಮಗ. ಹೀಗಾಗಿ ಇವರಿಬ್ಬರ ನಡುವೆ ಬಡವರು ಮತ್ತು ಶ್ರೀಮಂತರು ಅನ್ನುವಂತಹ ಸ್ಟ್ರಾಟಜಿಯನ್ನ ಬಳಸಿ ಓಟ್ ಕೇಳಲಾಯಿತು. ಇದು ಬಿಜೆಪಿಗೆ ಓಟ್ ತಂದು ಕೊಡುತ್ತೆ ಅಂತ ಅವರು ಅಂದುಕೊಂಡ್ರು.